ನಾವು ಕರಾವಳಿಯಿಂದ ಬಂದವರು ಯಕ್ಷಗಾನದಲ್ಲಿ ಬೆಳಗ್ಗೆ ರಾಮನ ಪಾತ್ರ ಹಾಕಿದ್ರೆ ಮರುದಿನ ರಾವಣನ ಪಾತ್ರ ಹಾಕ್ತೇವೆ. ಕೆಲವರು ಕುಣಿತದವರ ಕುಣಿತಕ್ಕಾಗಿ ಇರ್ತಾರೆ, ಚಂಡಪೆಟ್ಟಿಗೆ ಕುಣಿತ ಮಾಡೋರು ಬೇರೆ ಇರ್ತಾರೆ. ಬಹುಶಃ ಈಗಿನ ಸಿಎಂ ಡಿಸಿಎಂ ಚಂಡಪೆಟ್ಟಿಗೆ ಕುಣಿತಕ್ಕೆ ಸಂಬಂಧಿಸಿದವರು ಅಂತ. ಕರಾವಳಿಯಿಂದೆಲ್ಲ ಬಂದವರು ಯಕ್ಷಗಾನದಲ್ಲಿ ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರುದಿವಸ ರಾವಣನ ಪಾತ್ರ ಹಾಕ್ತಾನೆ. ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೆಲ್ಲ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಕೆಲವು ಕುಣಿತದವರ ಕುಣಿತಕ್ಕಾಗಿಯೇ ಇರ್ತಾರೆ, ಚೆಂಡಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ, ಅರ್ಥಧಾರಿಗಳು ಬೇರೆ ಇರ್ತಾರೆ. ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಈ ಚೆಂಡಪೆಟ್ಟಿಗೆ ಕುಣಿತ ಉಂಟಲ್ಲ ಅದಕ್ಕೆ ಸಂಬಂಧಪಟ್ಟವರು ಅಂತ ನಾನು. ನಾವು ಕರಾವಳಿಯಿಂದೆಲ್ಲ ಬಂದವರು ಯಕ್ಷಗಾನದಲ್ಲಿ ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರುದಿವಸ ರಾವಣನ ಪಾತ್ರ ಹಾಕ್ತಾನೆ. ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೆಲ್ಲ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಕೆಲವು ಕುಣಿತದವರ ಕುಣಿತಕ್ಕಾಗಿಯೇ ಇರ್ತಾರೆ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ದಿನ ಬೆಳಗಾದ್ರೆ ಅವರ ಮಾತಿನ ಅರ್ಥ ಏನು, ಇವರ ಮಾತಿನ ಅರ್ಥ ಏನು ಅಂತ ಅರ್ಥ ವಿಶ್ಲೇಷಣೆ ಮಾಡೋದೇ ಆಯಿತು. ಪ್ರಯತ್ನಗಳು ಫಲಿಸದಿದ್ದರೂ ಪ್ರಾರ್ಥನೆಗಳು ಫಲಿಸ್ತವೆ, ಏನಿದರ ಅರ್ಥ? ಅಲ್ಲ, ಈ ಪದವನ್ನ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಇಂಥದ್ದೇ ವಿಚಾರ ಅಂದ್ರೆ ಇಂಥ ಬೆಳವಣಿಗೆಗಳು ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದಾರೆ. ದೇವಸ್ಥಾನಗಳಿಗೆ ಹೋಗಿ ಬಂದಾಗ್ಲೆಲ್ಲ ದೇವಸ್ಥಾನದ ಬಗ್ಗೆ ಪ್ರಶ್ನೆ ಅಂದ್ರೆ ದೇವಸ್ಥಾನದ ವಿಸಿಟ್ ಬಗ್ಗೆ ಪ್ರಶ್ನೆ ಕೇಳಿದಾಗ್ಲೆಲ್ಲ ಕೂಡ ಇಂಥ ವಾಕ್ಯಗಳನ್ನ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಅದರ ಫಲಗಳು ಏನು ಅನ್ನೋದಕ್ಕೆ ಇನ್ನೂ ಕೂಡ ಸಮಯ ನಿಗದಿ ಆಗಿಲ್ಲ, ಕಾಲ ಕೂಡಿ ಬಂದಿಲ್ಲ. ಸೊ ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳು ಅದನ್ನ ಪುಷ್ಟೀಕರಿಸ್ತಾ ಇದ್ದಾವೆ. ಯಾಕೆಂದ್ರೆ ಒಂದು ಕಡೆ ಮುಖ್ಯಮಂತ್ರಿಗಳು ನಾನೇ 5 ವರ್ಷ ಮುಖ್ಯಮಂತ್ರಿ, ಯಾವುದೇ ಅನುಮಾನ ಬೇಡ ಅನ್ನುವಂಥದ್ದನ್ನು ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಾದಂತಹ ಆಪ್ಷನ್ ಇಲ್ಲ. ಸಿದ್ದರಾಮಯ್ಯನವರ ಹೇಳಿಕೆಯನ್ನ ವಿರೋಧಿಸಿಯೋ ಅಥವಾ ಅದಕ್ಕೆ ಕೌಂಟರ್ ಮಾಡುವಂತಹ ಪರಿಸ್ಥಿತಿ ಮತ್ತು ಆ ತರದ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಅನ್ನೋದಂತೂ ಬಹಳ ಸ್ಪಷ್ಟ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ನಂಬಿಕೆ ಇದೆ. ಹೈಕಮಾಂಡ್ ನನಗೊಂದು ಪ್ರಾಮಿಸ್ ಮಾಡಿದೆ, ಆ ಪ್ರಾಮಿಸ್ ಅನ್ನ ಈಡೇರಿಸೋದಕ್ಕೆ ಒಂದು ಸಮಯ ಬಂದೇ ಬರುತ್ತೆ, ಆ ಸಮಯಕ್ಕಾಗಿ ಕಾಯ್ತೀನಿ ಅನ್ನುವಂತ ಅರ್ಥದಲ್ಲಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಏನೇ ಬೆಳವಣಿಗೆಗಳಿರ್ಬೋದು ಅಥವಾ ಇಲ್ಲಿ ಏನೇ ಹೇಳಿಕೆಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳು ಮಾತನಾಡಿರುವಂತದ್ದು ಇರ್ಬೋದು, ಮುಖ್ಯಮಂತ್ರಿ ಪರವಾಗಿ ಅವರ ಬೆಂಬಲಿಗರು ಮಾತನಾಡಿರುವಂತದ್ದು ಇರ್ಬೋದು, ಅದೆಲ್ಲದಕ್ಕೂ ಪರಿಹಾರ ಮತ್ತು ಉತ್ತರ ಎಲ್ಲವೂ ಕೂಡ ಹೈಕಮಾಂಡ್ ಹಂತದಲ್ಲಿ ಇದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತು. ಇದು ಹೊಸದಲ್ಲ ಅಥವಾ ಇದು ಈ ಬಾರಿ ನಡೆದಿದ್ದಂಥದ್ದಲ್ಲ. ಈ ಹಿಂದೆಯೂ ಕೂಡ ನಾವು ನೋಡಿದಾಗೆ ಅಜಿತ್, ಒಂದು ರಾಷ್ಟ್ರೀಯ ವಾಹಿನಿಗೆ ಸಂದರ್ಶನ ಕೊಟ್ಟಾಗ ನಮ್ಮ ನಡುವೆ ಕೆಲ ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿದಾಗ ಅದು ಇದೇ ಪ್ರಮಾಣದಲ್ಲಿ ದೊಡ್ಡ ಮಟ್ಟದ ಆಕ್ಷೇಪಕ್ಕೆ ಗುರಿಯಾಯಿತು. ಆ ತರದ ಒಪ್ಪಂದಗಳು ನಡೆದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರ ಬೆಂಬಲಿಗರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಕೊನೆಗೆ ಎಲ್ಲಿಗೆ ಹೋಗಿ ಮುಟ್ಟಿತು? ಮಂಡ್ಯದಲ್ಲಿ ಮುಖ್ಯಮಂತ್ರಿಗಳೇ ಆ ರೀತಿಯಾದಂತ ಯಾವುದೇ ಒಪ್ಪಂದಗಳು ನಮ್ಮ ಮಧ್ಯೆ ನಡೆದಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆ ಕೊಡುವಂತ ಹಂತಕ್ಕೆ ಹೋಯಿತು. ಆಗ ಡಿ ಕೆ ಶಿವಕುಮಾರ್ ಅವರು ಇದೇ ಮಾತನ್ನ ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಮುಗೀತು, ನಾನು ಅದ್ರ ಬಗ್ಗೆ ಮಾತನಾಡಲ್ಲ ಅಂತ. ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ನಾನಿನ್ನ ಅದ್ರ ಬಗ್ಗೆ ಉತ್ತರ ಹೇಳೋದಕ್ಕೆ ಹೋಗಲ್ಲ ಅಂತೇಳಿ ಅಲ್ಲಿಗೆ ಸಮಾಪ್ತಿ ಆಯಿತು ಆ ವಿವಾದ. ಈಗ ಮುಖ್ಯಮಂತ್ರಿಗಳ ಅಧಿಕಾರದ ಬದಲಾವಣೆ ವಿಚಾರ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದ ಮೇಲೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು. ಶಾಸಕರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಒತ್ತಾಯವನ್ನ ಬಹಿರಂಗವಾಗಿ ಮಾಡಿದ್ದಲ್ಲದೆ, ಸುರ್ಜೇವಾಲಾ ರಾಜ್ಯದಲ್ಲಿ ಇದ್ದಾಗ ಶಾಸಕರ 1-to-1 ಸಭೆ ಕರೆದಾಗ ಆ ಸಭೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಹಕ್ಕೊತ್ತಾಯವನ್ನ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರನ್ನ ಮಾಡಲೇಬೇಕು, 2028ಕ್ಕೆ ಮತ್ತೆ ಸರ್ಕಾರ ಬರಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು. ಅದನ್ನ ಒತ್ತಾಯ ಮಾಡಿದ್ದೀವಿ ಅನ್ನೋದನ್ನು ಕೂಡ ಮಾಧ್ಯಮಗಳ ಮುಂದೆಯೇ ಬಹಿರಂಗವಾಗಿ ಹೇಳೋದಕ್ಕೆ ಶುರು ಮಾಡಿದ್ರು. ಸೊ ಇದು ಶಾಸಕರುಗಳೇ ಈ ರೀತಿಯಾದಂತಹ ಹೇಳಿಕೆ ಹೇಳೋದಕ್ಕೆ ಶುರು ಮಾಡಿದಾಗ ಮುಖ್ಯಮಂತ್ರಿಗಳು ಸುಮ್ಮನೆ ಇರುವಂತಹ ಪರಿಸ್ಥಿತಿ ಅದು ಅಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಸುಮ್ಮನೆ ಇದ್ದಿದ್ರೆ ಅಧಿಕಾರದ ಬದಲಾವಣೆಯ ಒಪ್ಪಂದಗಳು ನಡೆದಿದ್ದಾವೆ, ಹಾಗಾಗಿ ಮುಖ್ಯಮಂತ್ರಿಗಳು ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ಮುಖ್ಯಮಂತ್ರಿಗಳ ಸಹಮತವೂ ಇದಕ್ಕೆ ಇದೆ ಅನ್ನುವ ರೀತಿಯಲ್ಲಿ ವಿಶ್ಲೇಷಣೆಗಳಾಗ್ತಾ ಇತ್ತು. ಅದೇ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಎಲ್ಲ ಈ ವಿವಾದಗಳಿಗೆ ನೇರವಾಗಿ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ ಅಂತ.
ಆಗಲೂ ಡಿ ಕೆ ಶಿವಕುಮಾರ್ ಕೊನೆಗೆ ಒಂದು ಮಾತು ಹೇಳಿದ್ರು, ಐ ಹ್ಯಾವ್ ನೋ ಆಪ್ಷನ್ ಅನ್ನುವಂತ. ಅಂದ್ರೆ ನನಗೆ ಬೇರೆ ಅವಕಾಶಗಳಿಲ್ಲ, ನಾನು ಮುಖ್ಯಮಂತ್ರಿಗಳನ್ನ ಬೆಂಬಲಿಸ್ತೀನಿ, ಅವರ ಕೈ ಬಲಪಡಿಸ್ತೀನಿ, ಅವ್ರ ಜೊತೆಗೆ ಇರ್ತೀನಿ, ಹೈಕಮಾಂಡ್ ಇದೆ, ಹೈಕಮಾಂಡ್ ಹೇಳ್ದಂಗೆ ನಾವೆಲ್ಲ ಕೇಳ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದು ಈಗ ಆ ವಿವಾದ ಸದ್ಯಕ್ಕೆ ಸಮಾಪ್ತಿಯಾಗಿದೆ. ಇದು ಪದೇ ಪದೇ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತು, ಕೇವಲ ಹೈಕಮಾಂಡ್ನ ಕೃಪಾ ಕಟಾಕ್ಷದಿಂದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಸಿದ್ದರಾಮಯ್ಯನವರ ಸಹಕಾರವೂ ಬೇಕು, ಇಲ್ಲಿ ಶಾಸಕರ ಬೆಂಬಲವೂ ಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗಿದೆ. ಇದರ ಜೊತೆಗೆ ಹೈಕಮಾಂಡ್ಗೂ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಶಾಸಕರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಪರವಾಗಿಯೂ ಶಾಸಕರ ಬಲ ಇದೆ, ಶಾಸಕರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಬಯಸ್ತಾ ಇದ್ದಾರೆ ಅನ್ನುವಂತಹ ಒತ್ತಡ ಮತ್ತು ಆ ತರದ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದ್ರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಇಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಅದಕ್ಕೆ ಹಿಂದೆ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ. ಶಾಸಕರುಗಳನ್ನ ಒನ್ ಟು ಒನ್ ಮಾತನಾಡುವಂಥದ್ದು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಜಿಲ್ಲಾವಾರು ಶಾಸಕರುಗಳು ಬಂದು ಡಿ ಕೆ ಶಿವಕುಮಾರ್ ಜೊತೆಗೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ನೀರಾವರಿ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಶಾಸಕರಿಗೆ ಹೆಚ್ಚು ಅನುದಾನಗಳನ್ನ ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ. ಈ ಕಡೆ ಶಾಸಕರ ಬಲವನ್ನು ಕೂಡ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಅಂತೂ ಚೆನ್ನಾಗಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹೈಕಮಾಂಡ್ ಹಂತದಲ್ಲಿ ಗೊತ್ತು ನನ್ನ ಶಕ್ತಿ ಏನು ಮತ್ತು ನನ್ನ ಸಾಮರ್ಥ್ಯ ಏನು ಮತ್ತು ಹೈಕಮಾಂಡ್ ಕೊಟ್ಟಂತಹ ಎಲ್ಲಾ ಟಾಸ್ಕ್ಗಳನ್ನು ನಾನು ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಮಾಡಿದ್ದೀನಿ. ಹೈಕಮಾಂಡ್ನ ಒಲಿಸಿಕೊಳ್ಳೋದ್ರಲ್ಲಿ ಡಿ ಕೆ ಶಿವಕುಮಾರ್ ಆಲ್ಮೋಸ್ಟ್ ಸಕ್ಸಸ್ ಆಗಿದ್ದಾರೆ. ಆದರೆ ಇಲ್ಲಿ ಶಾಸಕರ ಬಲ ಮತ್ತು ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯ ಆಗಿದೆ. ಈಗ ಗುದ್ದಾಡಿ ಅಧಿಕಾರ ತಗೊಂಡ್ರು ಕೂಡ ಅದು ಕತ್ತಿಯ ಮೇಲಿನ ನಡಿಗೆ ಆಗುತ್ತೆ ವಿನಃ ಸರಳವಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಿದೆ. ಆ ಕಾರಣಕ್ಕಾಗಿ ಎರಡೂ ಕಡೆಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ವಿಶ್ವಾಸ ಗಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಹೇಳಿಕೆ ಕೊಟ್ಟ ಮೇಲೆ ಡಿ ಕೆ ಶಿವಕುಮಾರ್ ತಣ್ಣಗಾಗಿದ್ದಾರೆ. ನನ್ನ ಪ್ರಯತ್ನ ಇದೆ, ಪ್ರಯತ್ನ ವಿಫಲ ಆಗ್ಬೋದು, ಆದ್ರೆ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂತದ್ದು ಅದೇ. ಅವರ ಪ್ರಾರ್ಥನೆ ವಿಫಲ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಇಲ್ಲಿ ಶಾಸಕರ ಬಲವೂ ಹೆಚ್ಚಿಸಿಕೊಳ್ತಾ ಇದ್ದಾರೆ ಮತ್ತು ಇಲ್ಲಿ ಡಿ ಕೆ ಶಿವಕುಮಾರ್ ಆಗಬೇಕು, ಸಿಎಂ ಆಗಬೇಕು ಅನ್ನುವಂತಹ ಶಾಸಕರ ಒತ್ತಡ ಇದೆ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹಂತದಲ್ಲಿ ಅವರು ಕೂಡ ಪ್ರಯತ್ನಗಳನ್ನು ಮುಂದುವರಿಸಿ ಡೆಡ್ಲೈನ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲಾ ಕಡೆಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಹಳ ಚಾಣಾಕ್ಷ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಅಜಿತ್, ಈ ನಾಯಕತ್ವ ಬದಲಾವಣೆ ಹೈಕಮಾಂಡ್ನ ನಿರ್ಧಾರ ಅಂದ್ರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು, ಅದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಹಂಗಿದ್ರೆ? ಹೌದು, ಈಗ ಇಲ್ಲ ಶಾಸಕರು ಈಗ ಪದೇ ಪದೇ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಮಾಡ್ತಾ ಇದ್ರೆ ಸರ್ಕಾರದ ಅಂದ್ರೆ ಇಷ್ಟೊಂದು ಬೃಹತ್ ಸ್ಥಾನವನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅಧಿಕಾರದ ಕಿತ್ತಾಟದಿಂದ ಸರ್ಕಾರಕ್ಕೆ ಹೆಚ್ಚು ನೆಗೆಟಿವ್ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ. 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ 1 ತಿಂಗಳು ಲೇಟ್ ಆಗಿರ್ಬೋದು, 2 ತಿಂಗಳು ಲೇಟ್ ಆಗಿರ್ಬೋದು, ಆದ್ರೆ ಗ್ಯಾರಂಟಿಗಳು ಯಶಸ್ವಿಯಾಗಿ ನಡೀತಾ ಇದೆ. ಆದ್ರೆ ಗ್ಯಾರಂಟಿಗಳ ಬಗ್ಗೆ ಎಲ್ಲಿಯೂ ಕೂಡ ಯಾರು ಚರ್ಚೆನೆ ಮಾಡ್ತಾ ಇಲ್ಲ. ಈ ಸರ್ಕಾರ ಬಂದಾಗ್ಲಿಂದಲೂ ಚರ್ಚೆ ನಡೀತಾ ಇರುವಂತದ್ದು ಹೆಚ್ಚುವರಿ ಡಿಸಿಎಂ ಮಾಡಬೇಕು ಅಂತ ಸಿಎಂ ಆಪ್ತರು ಹೇಳಿದ್ರು, ಅದಾಗ್ತಾ ಇಲ್ಲ. ಕೆಪಿಸಿಸಿ ಬದಲಾವಣೆ ಮಾಡಬೇಕು ಅಂತ ಸಿಎಂ ಆಪ್ತರು ಪ್ರಯತ್ನ ಮಾಡಿದ್ರು, ಅದಕ್ಕೂ ಕೂಡ ಹೈಕಮಾಂಡ್ ಮೂಲಕ ಡಿ ಕೆ ಶಿವಕುಮಾರ್ ತಡೆ ಹಾಕಿದ್ರು. ಅಂದ್ರೆ ಈ ಕಿತ್ತಾಟಗಳೇ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇದು ಹೆಚ್ಚು ಚರ್ಚೆಯಾದಷ್ಟು ಮುಂದೆ ಆಗುವಂತಹ ಲೋಕಲ್ ಬಾಡಿ ಚುನಾವಣೆಗಳಿರ್ಬೋದು, ಅಂದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಬೇಕು ಅಂತೇಳಿ ಸರ್ಕಾರ ಒಂದ್ ಕಡೆ ತಯಾರಿ ಮಾಡ್ಕೊಳ್ತಾ ಇದೆ. ಬಿಬಿಎಂಪಿ ಚುನಾವಣೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಎಲ್ಲ ಗೊಂದಲಗಳ ನಡುವೆ ಅಧಿಕಾರದ ಹಂಚಿಕೆ ವಿಚಾರದ ಬಗ್ಗೆ ಇಲ್ಲಿ ವ್ಯಾಪಕವಾಗಿ ಚರ್ಚೆ ನಡೀತಾ ಇದ್ರೆ ಸರ್ಕಾರಕ್ಕೆ ಅದು ನೆಗೆಟಿವ್ ಇಮೇಜ್ ಆಗ್ತದೆ ಮತ್ತು ಜನ ಅನ್ಕೊಳ್ತಾರೆ ನಾವು ಇಷ್ಟೊಂದು ಮೆಜಾರಿಟಿ ಆದಂತಹ ಸಂಖ್ಯೆಗಳನ್ನ ಕೊಟ್ಟು, ಇಷ್ಟೊಂದು ಬೃಹತ್ ಸಂಖ್ಯೆಗಳನ್ನ ಕೊಟ್ಟಾಗ್ಲೂ ಇವರಿಗೆ ಸರಿಯಾಗಿ ಆಡಳಿತ ನಡೆಸ್ಕೊಳ್ಳಕ್ ಬರದೆ ಕೇವಲ ಅಧಿಕಾರಕ್ಕಾಗಿ ಕಿತ್ತಾಡ್ತಾರೆ ಅನ್ನುವಂತಹ ಒಂದು ಅಜೆಂಡಾ ಸೆಟ್ ಆದ್ರೆ ಅದು ಮುಂದಿನ ಚುನಾವಣೆಗಳ ಮೇಲೂ ಪರಿಣಾಮ ಬೀರುತ್ತೆ ಮತ್ತು ಮುಂದಿನ ಸಾರ್ವತ್ರಿಕ ಚುನಾವಣೆಗಳ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಹೈಕಮಾಂಡ್ಗೆ ಗೊತ್ತಿದೆ. ಹಾಗಾಗಿನೇ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಬೇಕಾಗಿತ್ತು. ಇಲ್ಲಿ ನೀವೇನೇ ಮಾತಾಡ್ಕೊಂಡ್ರು ಕೂಡ ಅದನ್ನ ತೀರ್ಮಾನ ಮಾಡೋದು ಹೈಕಮಾಂಡ್ ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅದನ್ನ ಸೂಚ್ಯವಾಗಿ ಹೇಳಿದ್ರು, ಡಿ ಕೆ ಸುರೇಶ್ ಕೂಡ ಅದನ್ನೇ ಹೇಳಿದ್ರು. ನಮ್ಮಣ್ಣ ಸಿಎಂ ಆಗೋದು ನಿಶ್ಚಿತ, ಅದು ಯಾವಾಗ ಏನು ಅನ್ನುವಂಥದ್ದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತಂದ್ರೆ ಹೈಕಮಾಂಡ್ ತೀರ್ಮಾನ ಇಲ್ಲಿ ಮೊದಲ ಪ್ರಾಮುಖ್ಯತೆ ಇದೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ಖರ್ಗೆ ಅವರು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಡಿ ಕೆ ಸುರೇಶ್ ಕೂಡ ಹೇಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.